ಗೌಡ್ರು ಇದು ದಾರಿಲಿ ಹೋಯ್ತಾರಂತೆ ಇಲ್ಲಿ ನಿಂತ್ಕೊಂಡು ಹೇಳ್ಬೇಕು. ನಮ್ಮ ಅಮ್ಮ ಎಷ್ಟು ಒಳ್ಳೇದು, ಹೇಳು ಅಂತ ಹೇಳ್ತೀನಿ ಕಣವ. ಇಷ್ಟು ದಿನ ನಮ್ಮ ಅಮ್ಮನ ಅರ್ಥನೇ ಮಾಡ್ಕೊಳ್ದೆ ಸುಮ್ಮನೆ ತಳ್ಕೊಬಿಟ್ಟಿದ್ದೆ. ನಮ್ಮ ಅಮ್ಮ ತುಂಬ ಒಳ್ಳೇದು. ಗೌಡ್ರು ಎಷ್ಟೊತ್ತಿ ಬರ್ತಾರೆ ಗೊತ್ತಿಲ್ವಲ್ಲ, ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ. ಎಷ್ಟೊತ್ತಾರು ಆಗಲಿ ಕಾಯ್ಕೊಂಡು ನಿಂತ್ಕೊಂಡು ಹೇಳ್ಬಿಟ್ಟೆ ಹೋಗೋದು ನಾವತ್ತು. ನಮ್ಮ ಅಮ್ಮನ ಮಾತ್ರ ನಿನ್ನೆ ಯಾವತ್ತೂ ಮೀರೋದಿಲ್ಲ. ನಮ್ಮ ಅಮ್ಮ ಹೇಳ್ದಾಗ ಹೇಳ್ತೀನಿ. ನಮ್ಮಮ್ಮ ತುಂಬ ಒಳ್ಳೇದು. ನಾನೇ ನಮ್ಮನ್ನು ತಪ್ಪು ತಿಳ್ಕೊಂಡು ಏನೋ ಅಪಾರ್ಥ ಮಾಡ್ಕೊಬಿಟ್ಟಿದ್ದೆ. ನಮ್ಮ ಒಳ್ಳೇದು ಕಣಪ್ಪ. ನನ್ನ ಮೇಲೆ ಇವಾಗಾದ್ರೂ ನಮ್ಮ ಅಮ್ಮಂಗೆ ಪ್ರೀತಿ ಜಾಸ್ತಿ ಆಗಿ ನನ್ನ ನಂಬ್ಕೊಂಡೈತೆ. ಇನ್ಮೇಲಾದ್ರೂ ಅಮ್ಮನ ತುಂಬ ಚೆನ್ನಾಗಿರ್ಬೇಕು. ಓ ಅಲ್ಲೇ ಬತ್ತವ್ರ ಗೌಡ್ರು. ಹೇಳೋಣ ಮುಂದಕ್ಕೆ ಹೋಯ್ತೀನಿ. ಮಗ ನೀನೇನ್ ಮಗ ಇಲ್ಲಿಂತಿದ್ಯಾ ಇಷ್ಟೊತ್ತಿನಲ್ಲಿ? ಯಾಕೆ ಮಗ ಒಬ್ಬಳೇ ಇದ್ಯಾ? ಏನಾಯ್ತು? ಯಾಕವ ಇಷ್ಟೊತ್ತು ಒಬ್ಬಳೇ ಇಲ್ಲಿ ಬಂದಿದ್ಯಾ? ಗೌಡ್ರೆ ನಿಮ್ಮ ಮುಂದೆ ನೋಡೋದಂತ ಬಂದೆ. ಯಾಕವ ಏನಾಯ್ತು? ಏನ್ ಹೇಳು? ಏನಾರು ತೊಂದ್ರೆ ಆಯ್ತಾ? ನಿಮ್ಮ ಅವ್ವನ ಹಿಂಸೆ ಕೊಡ್ತಾವಳ? ಈ ಗೌಡ್ರೆ ಇಲ್ಲ ಗೌಡ್ರೆ, ನಮ್ಮಮ್ಮ ತುಂಬಾ ಒಳ್ಳೇದು. ನಾನೇ ತಪ್ಪಿಕೊಬಿಟ್ಟಿದ್ದೆ. ನಮ್ಮಮ್ಮ ತುಂಬಾ ಒಳ್ಳೇದು. ಹೌದಾ? ಶಾಂತಕ್ಕೆ ಯಾವಾಗಿಂದ ಒಳ್ಳೆಳಾಗ್ಬಿಟ್ಲು? ಶಾಂತಕ್ಕೆ ಯಾವಾಗಿಂದ ಒಳ್ಳೆಳಾಗ್ಲೇಳು? ಈಗ ಯಾಕೆ ಹಿಂಗಂತೈತಲ್ಲ? ನಿಮ್ಮ ಅವ್ವ ಒಳ್ಳೆಳಲ್ವಾ? ಒಳ್ಳೆಳೆ ಎಲ್ಲ ನಮ್ಗೆ ಗೊತ್ತಿಲ್ದರೆ ಅದು. ನೀನೇ ಕೇಳಿ ಬಂದಿದ್ಯಾ? ಗೌಡ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಬಿತ್ಕೊಂಡೆ. ಏನದು ಏನದು ಹೇಳು. ಗೌಡ್ರೆ ನಿಮ್ಮ ಅಗ್ನಿಗೆ ನನ್ನ ತಂಗಿನ ಮದುವೆ ಮಾಡಿ ನಾನೇ ನಮ್ಮ ಅಮ್ಮಂಗೆ ಹೇಳಿದ್ದು. ಮೊದಲು ಅವಳನ್ನ ಮಾಡಿ ಆಮೇಲೆ ನಾನು ಆಯ್ತೀನಿ ಅಂತವಾ. ನನ್ನ ತಂಗಿನ ಮೊದಲು ಮಾಡ್ಕೊಳ್ಳಿ, ಆಮೇಲೆ ನಾನು ಆಯ್ತೀನಿ. ಅದೇ ಹಂಗವ ಆಯ್ತದೆ? ಹಿರಿ ಹೇಳ್ಬಿಟ್ಟು ಕಿರಿಯಲ್ ಮಾಡ್ಕೊಳಕಾಯ್ತದ? ಹಿರಿ ಹೇಳ್ಬಿಟ್ಟು ಕಿರಿಯಲ್ ಮಾಡ್ಕೊಳಕಾಯ್ತದ? ಅಲ್ಲಾರ ಉಂಟಾ ಯಾವರಾರವ? ಹೇಳು. ಗೌಡ್ರೆ ಇಲ್ಲ ಗೌಡ್ರೆ, ಇಲ್ಲ ನೀವು ನನ್ನ ತಂಗಿನ ಮದುವೆ ಮಾಡ್ಕೊಳ್ಳಿ, ನಾನು ಆಮೇಲೆ ಆಯ್ತೀನಿ. ನಾನೇ ಹೇಳಿದ್ದು ಮೊದಲು ಅವಳು ಮಾಡವ, ಆಮೇಲೆ ನಾನು ಆಯ್ತೀನಿ ಅಂತ ಹೇಳಿ. ನಾನೇ ಹೇಳಿರೋದು, ನಾನೇ ಹಿಂಸೆ ಕೊಡ್ತಾ ಇರೋದು, ಮೊದಲು ಅವಳು ಮಾಡಿ ಅಂತವ. ಅದೆಲ್ಲಾರ ಉಂಟ ಮಗ? ತಂಗಿ ಬಿಟ್ಟು ಹಾಳ ಹಾಕೊಂಡ್ಬಿಟ್ಟು ತಂಗಿ ಮಾಡೋದು ನೀನೇನು ಮಾತಾಡ್ತಿಕೊಂಡ್ಬಿಡತ್ತೆ. ಇಲ್ಲ ಗೌಡ್ರೆ ನಾನೇ ಹೇಳಿರೋದು ಮೊದಲನ್ನ ಮಾಡಿ ಆಮೇಲೆ ನಾನು ಆಯ್ತೀನಿ ಅಂತ. ನನಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನಿಮ್ಮ ಮಗನಿಗೆ ನನ್ನ ತಂಗಿನ ಮದುವೆ ಕಳಿ. ನಿನ್ನ ತಂಗಿಗೆ ಆಟ ಒಂದೇನು ವಯಸ್ಸಾಗಿಲ್ಲ ಬಿಡವ. ಮದುವೆ ಆಗೋ ವಯಸ್ಸೇನಲ್ಲ, ಮದುವೆ ಮಾಡೋಕ್ಕಾಯ್ತದ ಬಿಡು. ನಿಧಾನಕ್ಕೆ ಮಾಡೋಕ್ಕಾಯ್ತದ. ಏನಿದೆ ಅರ್ಜೆಂಟು? ನಿಮ್ಮ ಅವ್ನು ಹಂಗೆ ಆಡ್ತಾಳೆ, ನೀನು ಹಂಗೆ ಆಡ್ತೀಯಲ್ಲ ಬಿಡು. ಒಂದಿನ ಆಗೋ ಟೈಮಲ್ಲಿ ಆಯ್ತದೆ. ಇಲ್ಲ ಗೌಡ್ರೆ ನೀವೇ ಮಾಡ್ಕೊಳ್ಳಿ, ನಿಮ್ಮ ಮಗನಿಗೆ ನಾವೇ ಮಾಡ್ಕೊಳ್ಳಿ. ಸರಿ ಆಯ್ತು, ನೋಡೋಣ. ನನ್ನ ಮಗನ ನನ್ನ ಮಾತು ಕೇಳಿ ನೋಡಿ ನೋಡೋಣ. ಊರಲ್ಲೆಲ್ಲ ಹೇಳೋರೆ ನೋಡ್ತೀನಿ. ನನ್ನ ಮಗ ಒಪ್ಪಿದ್ರೆ ಮಾಡ್ಕೊಳಕಾಯ್ತದ ಬಿಡವ. ಅದ್ರಲ್ಲೇನೆ ಊರಲ್ಲೆಲ್ಲವ ಹಿರಿಯಳು ಮಾಡ್ಕೊಂತ ಇದ್ರು. ನೋಡೋಣ ಹೆಂಗೆ ಆಯ್ತದ ಹಂಗೆ ಮಾಡ್ಕೊಳಕದ ಬಿಡು. ಅದ್ರಲ್ಲೇನೋ ಅರ್ಜೆಂಟು? ಇಲ್ಲ ಗೌಡ್ರೆ, ಯಾರು ಹೇಳಿದ್ರು ಅಷ್ಟೇ ನನ್ನ ತಂಗಿನ ಮಾಡ್ಕೋಬೇಕು ನೀವು, ನನ್ನಲ್ಲ. ದಯವಿಟ್ಟು ನನ್ನ ತಂಗಿನ ಮಾಡ್ಕೊಳ್ಳಿ. ನಾನು ಆಗೋದಿಲ್ಲ ಯಾರನ್ನೂ ಮದುವೆ. ನಾನು ಈಗಲೇ ಮದುವೆ ಅಂತ ಇಲ್ಲ. ನೋಡೋಣ ಬಿಡು ಮಗ, ನೋಡೋಣ ಬಿಡು. ಇನ್ನೂ ಟೈಮ್ ಅದಲ್ಲ ಬಿಡು. ನೀನು ಯಾಕೆ ಇಷ್ಟು ಹಿಂಸೆ ಮಾಡ್ತೀಯ ಬಿಡು. ಮದುವೆ ಆಗಾರವರು ಮಾಡೋದು ನಾವು. ನಿಂಗೇನು ಸುಮ್ಮನಿರು. ನಿಮ್ಮ ಅವ್ವನ ಹಿಂಸೆ ಕೊಡ್ತಾವಳ ಹೋಗ್ಲು ಹಿಂಗ ಅಂತವಾ. ಅಯ್ಯೋ ಗೌಡ್ರೆ ಇಲ್ಲ ನಮ್ಮ ಅವ್ವ ಏನು ಹೇಳಿಲ್ಲ. ನಾನೇ ಹೇಳಂತ ಬಂದೆ ಒಂದ್ಸಲ ನಾನೇ ಹೇಳೋದಂತ ಬೇಕಂದ್ರೆ ಅಷ್ಟೇ. ನಮ್ಮ ಅವ್ವ ನನಗೆ ಏನೂ ಹೇಳಿಲ್ಲ. ಸರಿ ಆಯ್ತು ಬಿಡು ಮಗ, ಸರಿ ಆಯ್ತು. ನೋಡ ನನ್ನ ಮಗ ಮಾತು ಕೇಳ್ತೀನಿ. ಅವನ್ನ ಕೇಳಿಲ್ಲ, ಅದೆಲ್ಲೋ ಎಕ್ಸಾಮ್ ಅಂತ ಹೋಗಿ ಒಂದು ವಾರ ಆಯ್ತು ಬಂದಿಲ್ಲ. ಹೋಗಿ ಕೇಳ್ಬಿಟ್ಟು ನೋಡ್ತೀನಿ ಬಿಡು. ಸರಿ ಆಯ್ತು ಬಿಡು. ಸರಿ ಟೈಮ್ ಆಯ್ತು, ಹೊತ್ತು ಮುಳುಗಪ್ಪತ್ತು. ಒಂದು ಮನೆಗೆ ಹೋಗು. ಸರಿ ಗೌಡ್ರೆ ಆಯ್ತು.